ಪ್ರತಿಯೊಬ್ಬರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಬಂದ ವಿಷಯ ಏನು ಅಂತಂತಂದ್ರೆ, ನಮ್ಮ ಶ್ರೀ ಪುರಾತನ ಕಾಲದ ಶ್ರೀ ಕರಿಮಾರಿಯಮ್ಮ ದೇವಸ್ಥಾನರವರ ಈ ಅದ್ಭುತ ಶಕ್ತಿಶಾಲಿಯಾದ ದೇವಸ್ಥಾನ ಇಲ್ಲಿ ನೆಲೆಸಿದೆ. ಈ ಈ ದೇವಸ್ಥಾನ ಏನಿದೆ, ಪುರಾತನ ಕಾಲದ ಶ್ರೀಕೃಷ್ಣ ದೇವರಾಯ ಮಹಾರಾಜರ ಪುರಾತನ ಕಾಲದ್ದು ಹಾಗೂ ಶ್ರೀಕೃಷ್ಣ ದೇವರಾಯಗಳು ಪ್ರತಿಷ್ಠಾಪನೆ ಮಾಡಿದ ಈ ಅದ್ಭುತವಾದ ದೇವಸ್ಥಾನ ಶಕ್ತಿಶಾಲಿಯಾದ ಕರಿಮಾರಿಯಮ್ಮನವರ ದೇವಸ್ಥಾನ ಆಗಿದೆ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಇಲ್ಲಿ ಏನು ಈ ಅದ್ಭುತವಾದ ಗುಡಿ ಏನು ಸ್ಥಾಪನೆ ಆಗಿದೆ, ಈ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ನನಗೂ ತುಂಬಾ ಆಸಕ್ತಿ ಇದೆ. ಹಾಗೆ ಈ ಈ ವಿಜಲಾಪುರ ಗ್ರಾಮ, ಮುಳಬಾಗಿಲು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮತ್ತು ಈ ಮುಳಬಾಗಿಲು ತಾಲೂಕಿನ ವಿಜಲಾಪುರ ಎಂಬ ಗ್ರಾಮದಲ್ಲಿ ಈ ಕರಿಮಾರಿಯಮ್ಮ ದೇವಸ್ಥಾನ ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ಈಗ ಪುರಾತನ ಕಾಲದ ಏನು ವಿಷಯಗಳನ್ನು ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಈಗ ಮುಂದೆ ಏನಿದೆ ಅಂತಂದ ಈ ವಿಶೇಷ ಅಂದ್ರೆ ಈ ದೇವಸ್ಥಾನದ ವಿಶೇಷ ಗುಣಗಳು, ಈ ಶಕ್ತಿ, ಅಮ್ಮ ಕರಿಮಾರಿಯಮ್ಮ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು, ಅಮ್ಮ ದೇವಿ ಹೇಗೆ ನೆಲೆಸಿದ್ರು, ಪ್ರತಿಯೊಂದನ್ನು ವಿಚಾರಿಸ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ತಿಳ್ಕೊಂಡು ದರ್ಶನ ಮಾಡ್ಕೊಂಡು ಹಾಗೆ ಮುಂಚೆ ಹೋಗೋಣ. ಬನ್ನಿ ನೋಡೋಣ ಹೇಗಿದೆ ಅಂತ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ. ಈಗ ಈ ಕರಿಮಾರಿಯಮ್ಮ ದೇವಸ್ಥಾನ ಏನಿದೆ, ಈ ಅದ್ಭುತ ವಿಶೇಷಗಳನ್ನು ಈಗ ನಮ್ಮ ಚರಣ್ ಅಣ್ಣವರು ಏನಿದ್ದಾರೆ ಈ ಗ್ರಾಮಸ್ಥರು, ಅವರು ಈಗ ನಮಗೆ ಭಾಗಗಳಾಗಿ ವಿವರಿಸ್ತಾರೆ. ಏನು ಅದ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಾತಾಡಿದ್ದು. ನಮಸ್ಕಾರ ವೀಕ್ಷಕರೇ. ಇದು ದೇವಸ್ಥಾನ ಬಂದು ವಿಜಯನಗರ ಸಾಮ್ರಾಜ್ಯಕರಾದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ. ಇದು ಪುರಾತನ ಕಾಲದ ದೇವಸ್ಥಾನ. ಈ ತಾಯಿಯ ಮೂಲ ಸ್ಥಳ ಬಂದು ಮಧುರೈ, ತಮಿಳುನಾಡಿನ ಮಧುರೈ, ಸಮಯಪುರಂ. ಅಲ್ಲಿಂದ ಇಲ್ಲೇ ನಮ್ಮೂರಿನ ಸಮೀಪದಲ್ಲಿರುವ ಇರುಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರ್ತಾಳೆ. ಆ ತಾಯಿಯನ್ನ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದ ರಾಜರು ಸ್ಥಾಪನೆ ಮಾಡಿರುವುದು, ವಿರೂಪಾಕ್ಷಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆ ಸ್ಥಾಪನೆ ಮಾಡಿರುವಾಗ ಆ ತಾಯಿ ಮೊದಲು ನರಬಲಿ ಕೋರ್ತಾ ಇದ್ದತ್ತೆ. ಆ ಸಮಯದಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಜಗದ್ಗುರು ಆದಿಶಂಕರಾಚಾರ್ಯರು ಆ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿ ಆ ತಾಯಿಯನ್ನು ಶಾಂತಿ ರೂಪಣೆಯಾಗಿ ಮಾಡಿರ್ತಾನೆ. ನಂತರ ಒಂದು ದಿನ ನಮ್ಮೂರಿನ ಈ ತೋಟಿ ಮನೆತನದ ಒಬ್ಬ ವ್ಯಕ್ತಿಗೆ ಕನಸಲ್ಲಿ ಬಂದು ಆ ತಾಯಿ ಕಾಣಿಸ್ತಾ ಇರ್ತಾಳೆ. ಆ ವ್ಯಕ್ತಿ ಒಂದು ದಿನ, ಏನಪ್ಪ ಇದು, ಏನು ದೇವಸ್ಥಾನ, ಯಾರೋ ಒಬ್ರು ಕನಸಲ್ಲಿ ಬರ್ತಾ ಇರ್ತಾರೆ ಅಂತ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಾಡಲ್ಲಿ ಒಬ್ಬ ಮುದುಕಿ ಕಾಣಿಸ್ತಾನೆ. ಆ ಮುದುಕಿ ಕಾಣಿಸಿದಾಗ ಆ ವ್ಯಕ್ತಿ, ಯಾರು ಮುದುಕಿ, ಯಾರ ಅಜ್ಜಿ ನೀನು, ಏನ್ ಮಾಡ್ತಾ ಇರೋದು ಇಲ್ಲಿ ಅಂದ್ರೆ, ನಾನು ಇಲ್ಲೇ ಪಕ್ಕದೂರ್ಗೆ ಹೋಗ್ಬೇಕು, ನನ್ನೆಲ್ಲರಿಗೂ ಬಿಡಿ ಅಂತ ಹೇಳ್ತಾನೆ. ಸರಿ ಅಂತ ಆ ವ್ಯಕ್ತಿ ಆ ಮುದುಕಿನ ಕರ್ಕೊಂಡು ಬರ್ತಾ ಇರ್ತಾರೆ. ಕರ್ಕೊಂಡು ಬಂದು ವಿಜಯಪುರದ ಮಧ್ಯಭಾಗಕ್ಕೆ ಸೇರ್ತಾರೆ. ಇದ್ದಕ್ಕಿದ್ದಂತೆ ಆ ತಾಯಿ ಅಲ್ಲೇ ವಿಗ್ರಹ ರೂಪದಲ್ಲಿ ನೆಲೆಸುತ್ತಾರೆ. ಅದರಿಂದ ಆಶ್ಚರ್ಯಗೊಂಡ ಆ ವ್ಯಕ್ತಿ, ಏನಿದು ಮುದುಕಿ ರೂಪದಲ್ಲಿ ಬಂದು ಇವಾಗ ಈ ತರ ಒಂದು ವಿಗ್ರಹ ನಿಲ್ಲಿಸಿದ್ದಾರೆ, ಯಾರಿದು ಅಂತ ಅಲ್ಲೇ ನಿಂತ್ಕೊಂಡು ಒಬ್ಬ ಪೂಜಾರಿಯನ್ನ ಕರ್ಕೊಂಡ್ಬಂದು ಆ ತಾಯಿಗೆ ಪೂಜೆ ಮಾಡಿಕೊಂಡು ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಆ ತಾಯಿ ಆ ಪೂಜಾರಿಗೆ, ಆ ತೋಟಿ ಮನೆತನವರಿಗೆ ದರ್ಶನ ಭಾಗ್ಯವನ್ನು ನೀಡಿ, ನಾನು ಇಲ್ಲೇ ಈ ವಿಜಯಪುರದಲ್ಲೇ ನೆಲೆಸಿರ್ತೀನಿ, ನಿಮ್ಮ ಊರಿನ ಗ್ರಾಮ ದೇವತೆಯಾಗಿ ನಾನಿದ್ದು ಊರಿನ ಜನರನ್ನ ಕಾಪಾಡ್ತೀನಿ ಅಂತ ಆ ತಾಯಿ ಅವತ್ತು ನೆಲೆಸಿರೋದು ಇವತ್ತಿನವರೆಗೂ ಸುಮಾರು ವರ್ಷಗಳ
ಈ ತಾಯಿ ಈ ವಿಜಯಪುರದ ಗ್ರಾಮ ದೇವತೆಯಾಗಿ ಜನರನ್ನ ಕಾಯ್ತಾ ಇದೆ. ಈ ತಾಯಿಯ ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದನೂ ಭಕ್ತಾದಿಗಳು ಬಂದು ಆ ತಾಯಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಇದು ಈ ತಾಯಿಯ ವೈಭವ, ಪವಾಡ ಹಾಗೂ ಆ ತಾಯಿಯನ್ನ ನಂಬಿರುವಂತ ಜನರ ಭಕ್ತಿ. ಇದು ಆ ತಾಯಿಯ ವಿಶೇಷ ಮಹಿಮೆ. ಮತ್ತೆ ಈ ದೇವಸ್ಥಾನ ಯಾರು ಸ್ಥಾಪನೆ ಮಾಡಿದ್ರು, ಮತ್ತೆ ಈ ದೇವಸ್ಥಾನ ಹೆಂಗಾಯ್ತು ಅಂತ ಹೇಳ್ಕೊಡ್ರಿ. ಮತ್ತೆ ಇಲ್ಲಿ ವಿಶೇಷತೆ, ಈ ದೇವಿ ಮತ್ತು ಇಲ್ಲಿ ಸುತ್ತಮುತ್ತಲಿನ ದೇವಸ್ಥಾನಗಳು ಪ್ರತಿಯೊಂದನ್ನು ಇಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿರ್ತಾರೆ. ಅದು ಯಾವ ತರ, ಮತ್ತೆ ಇಲ್ಲಿ ದೇವಿಯ ದರ್ಶನ ಮಾಡೋದಕ್ಕೂ ಇಂದಿಗೂ ತುಂಬಾ ಜನ ಸೇರ್ತಾ ಇರ್ತಾರೆ. ಅದ್ ಯಾವ ತರ ಬ್ರೋ, ಸ್ವಲ್ಪ ಹೇಳಿ. ಈ ತಾಯಿ ತುಂಬಾ ಶಕ್ತಿವಂತಳು, ನವಶಕ್ತಿಯಲ್ಲಿ ಒಬ್ಬಳು. ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ಯುಗಾದಿ ಸಮಯದಲ್ಲಿ ಅಮಾವಾಸ್ಯೆ ದಿನ ಈ ನಮ್ಮೂರ ಗ್ರಾಮ ದೇವತೆಯಾದ ಕರಿಮಾರಿಯಮ್ಮನವರು ಊರೆಲ್ಲ ಗ್ರಾಮ ಸಂಚಾರವನ್ನ ಮಾಡಿ ಒಂದು ಇಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರದ ಮೇಲೆ ಕೂತ್ಕೊಂಡು ವಿರೂಪಾಕ್ಷಿ ಗ್ರಾಮದಲ್ಲಿರುವ ಮಾರಿಯಮ್ಮ, ಅಲ್ಲಿ ಮತ್ತೆ ಈ ಅಂಜನಾದ್ರಿ ಬೆಟ್ಟದ ತಪ್ಪಲಲ್ಲಿರುವ ಆದಿನಾಂಚಾರಮ್ಮ, ಅವರು ಮೂವರು ಒಂದು ಬೆಳಕಿನ ದೀಪದ ಜ್ಯೋತಿ ರೂಪದಲ್ಲಿ ಅವತ್ತಿನ ದಿನ ಅವರು ಮಾತಾಡ್ಕೊಂತ ಇರ್ತಾರೆ. ಅದೇ ನಮ್ಮ ತಾಯಿಯ ಹಾಗೂ ದೇವಶಕ್ತಿಯ ಪವಾಡ ಇದು. ತುಂಬಾ ಜನ ಅದರ ಪವಾಡನ ಎದುರಿಸೋದಕ್ಕೆ ಹೋಗಿದ್ದಾರೆ, ಬಟ್ ವಿಫಲರಾಗಿದ್ದಾರೆ. ಆ ತಾಯಿ ಮಹಿಮೆನ ಯಾರು ಆ ಪ್ರಶ್ನೆ ಮಾಡೋಂಗಿಲ್ಲ. ಅಲ್ಲಿಗೆ ನಿಂತೋಗಿರೋ ಹೊತ್ತು ಉಳಿದು ಬಂದಿಲ್ಲ. ತುಂಬಾ ಶಕ್ತಿವಂತಲು ನಮ್ಮ ಕರಿಮಾರಿಯಮ್ಮರು. ತುಂಬಾ ಭಕ್ತಾದಿಗಳಿಗೆ, ತುಂಬಾ ಜನರಿಗೆ ಮಾಟ ಮಂತ್ರ ಆಗ್ಬೋದು, ದೆವ್ವ, ಈ ತರ ಯಾವ್ದಾದ್ರು ಸಮಸ್ಯೆ ಆಗ್ಲಿ ಆ ತಾಯಿ ಹತ್ರ ಬರ್ತಾರೆ, ಶರಣಾಗ್ತಾರೆ. ಅವರು ಸಂತೋಷವಾಗಿ ದರ್ಶನ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಾರೆ. ಮತ್ತೆ ಆ ದೇವಸ್ಥಾನದ ವಿಶೇಷ ಮತ್ತು ಈ ವೈಭವ ಏನಿದೆ ಪ್ರತಿಯೊಂದನ್ನು ನಮ್ಮ ಶರಣಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನು ಅಂತಂತಂದ್ರೆ, ಇಲ್ಲಿ ವಿಶೇಷವಾಗಿ ಇನ್ನೊಂದೇನು ನಡೆದಿದೆ. ಅವರೆಲ್ಲ ಮೂವರು ಅಕ್ಕ ತಂಗಿರು ಏನಿದ್ದಾರೆ, ಈ ಮಾರಿಯಮ್ಮ ದೇವಿ ಆಗಿರ್ಬೋದು, ಮತ್ತೆ ಕಾಳಿಕಾಂಬೆ ಆಗಿರ್ಬೋದು, ಮತ್ತೆ ಆದಿನಾಂಚರಮ್ಮ ದೇವಿ ಆಗಿರ್ಬೋದು, ಅವರೆಲ್ಲ ಒಂದತ್ರ ಸೇರಿ ಅದೇನೋ ಒಂದು ವಿಶೇಷ ಇದೆಯಲ್ಲ, ಅದೇನೋ ಅಂತ ಸ್ವಲ್ಪ ಹೇಳ್ಕೊಡಿ. ಅದೇ ವಿಶೇಷ ಅಂದ್ರೆ, ಯುಗಾದಿ ಅಮಾವಾಸ್ಯೆ ದಿನ ಅವ್ರ ಮೂವರು ಮಾತಾಡ್ಕೊಂತಾರೆ. ದೀಪದ ಬೆಳಕು ಜ್ಯೋತಿಯಾಗಿ ನಿಲ್ಸ್ಕೊಂಡು ಮೂರು ಜನ ಅವತ್ ನೈಟು ಆ ಮರದ ಮೇಲೆ ಜ್ಯೋತಿಗಳಾಗಿ ಅವರಿಬ್ರು ಮೂರು ಜನ ಸಂಭಾಷಣೆ ಮಾಡ್ಕೊಂತಾರೆ. ಅದು ನಿಜವಾಗ್ಲೂ ಅದೊಂದು ಪವಾಡನೆ ಅಂತ ಹೇಳ್ಬೋದು. ಅದು ಇವತ್ತಿಗೂ ಅದು ನಮ್ಮ ಪೂರ್ವಿಕರಿಂದ ಬಂದಿರೋ ಅದೊಂದು ಪದ್ಧತಿ. ಆ ಚಂದ್ರಮ ಯುಗಾದಿ ದಿನ ಅವರು ಯಾರು ನೋಡಕ್ ಹೋಗಲ್ಲ, ನೈಟು ಅವರು ಸಂಭಾಷಣೆ ಯಾರು ಇದ್ ಮಾಡಕ್ ಆಗಲ್ಲ, ಆಗಲ್ಲ, ಹೋಗೋದು ಇಲ್ಲ ಆ ಕಡೆ. ದೇವಶಕ್ತಿ ನಡೀದೇ ಅವರು ಸಂಭಾಷಣೆ ಮಾಡ್ಕೊಂಡೇ ಮಾಡ್ಕೊತಾರೆ. ಕಾಳಿಕಾದೇವಿ ರೂಪದಲ್ಲಿ ಹೋಗ್ಬಿಟ್ಟು ನಾವು ಆ ಕಾಲದಿಂದ, ಪುರಾತನ ಕಾಲದಿಂದನೂ ಅದು ಬಂದಿರೋದು. ಆ ಪದ್ಧತಿ ಇದೆ. ಅಮಾವಾಸ್ಯೆ ದಿನ ಮಾತ್ರ ಅವ್ರು ಸಂಭಾಷಣೆ ಮಾಡ್ಕೊಂತಾರೆ. ಹೌದು. ನೋಡಿ ಸ್ನೇಹಿತರೆ, ಈ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ವಿಜಯಪುರ ಗ್ರಾಮ ಎಂಬ ಇಲ್ಲಿ ಶ್ರೀ ಕರಿಮಾರಿಯಮ್ಮ ದೇವಸ್ಥಾನ. ಇಲ್ಲಿ ತುಂಬಾ ಅದ್ಭುತವಾಗಿ, ಅಂದ್ರೆ ಇಲ್ಲಿ ದೈವಶಕ್ತಿ ಇದೆ. ಒಳಗಡೆ ಏನೋ ಹುತ್ತು ಅದು ಇದೆ ಅಂತ ಹೇಳಿದ್ರು, ಸ್ವಲ್ಪ ಕೇಳೋಣ. ಅದೇ ಹೌದು, ನಿಜಾನೇ. ಒಳಗಡೆ ಹುಟ್ಟು ಇದೆ. ಹಾವು ಒಂದು ಸರ್ಪ ಒಂದು ಆ ತಾಯಿಗೆ ಕಾವಲಾಗಿ ಇರತ್ತೆ. ಆ ಹಾವು ಯಾರ ಕಣ್ಣಿಗೂ ಕಾಣಿಸಲ್ಲ, ಜನರಿಗೆ ಯಾರಿಗೂ ತೊಂದರೆ ಮಾಡಲ್ಲ. ನಾವು ವರ್ಷಕ್ಕೊಮ್ಮೆ ಕರಗ ಆ ತಾಯಿ ಜಾತ್ರೆಯನ್ನ ಮಾಡ್ತೀವಿ. ಆ ಜಾತ್ರೆ ಮಾಡುವ ಸಮಯ ಹತ್ರ ಬರ್ತಾ ಇರುವಾಗ ಆ ತಾಯಿ ಆ ಹಾವು ಕಾಣಿಸುತ್ತೆ. ಯಾರಿಗೋ ಊರಿನ ಕಾಣಿಸುತ್ತೆ. ಆ ಹಾವು ಕಾಣಿಸಿದಾಗ ಗ್ರಾಮಸ್ಥರಿಗೆ, ಊರ ಹಿರಿಯರಿಗೆ ಕಾಣಿಸುತ್ತೆ. ಆ ಹಾವು ಕಾಣಿಸಿದಾಗ ನಮ್ಗೆ ಅರ್ಥ ಆಗತ್ತೆ, ಓ ತಾಯಿ ಹಬ್ಬ ಮಾಡ್ಬೇಕು, ವಾರ್ಷಿಕೋತ್ಸವ ಮಾಡ್ಬೇಕು. ಪ್ರತಿ ವರ್ಷನೂ ನಮ್ಗೆ ಅವರ ತಾಯಿ ಸೂಚನೆಯಂತೆ ನಾವು ಹಬ್ಬವನ್ನ ಮಾಡ್ತಾನೆ ಇರ್ತೀವಿ. ಆ ತಾಯಿ ಸೇವೆಯನ್ನು ಮಾಡ್ತಾನೆ ಇರ್ತೀವಿ. ವಾರ್ಷಿಕೋತ್ಸವ ತುಂಬಾ ವಿಜೃಂಭಣೆಯಾಗಿ ನಾವು ಮಾಡ್ಕೊಂಡೇ ಬಂದಿದ್ವಿ. ಈ ವರ್ಷ ಕೂಡ ಮಾಡಿದ್ವಿ. ಮತ್ತೆ ಹಿರಿಯ ಗ್ರಾಮಸ್ಥರಿಂದ ಏನಾದ್ರು ವಿಶೇಷ ಪೂಜೆ ಅಂದ್ರೆ ಕರಗ ಮಾಡ್ತೀವಿ, ದೀಪಗಳು ನಡೆಯುತ್ತೆ. 9 ನವಶಕ್ತಿಯರಿಗೂ, ನಮ್ಮೂರಲ್ಲಿರೋ ದೇವತೆಗಳಿಗೂ ದೀಪಗಳು ಮಾಡ್ತೀವಿ. ಕರಗ ಒಂದಿರತ್ತೆ. ಆ ತಾಯಿಯನ್ನ ಪಲ್ಲಕ್ಕಿ ಮೂಲಕ ಊರೆಲ್ಲ ಮೆರವಣಿಗೆ ಮಾಡ್ತೀವಿ. ಇದು ನಮ್ಮ ತಾಯಿಯ ವಿಶೇಷ. ಮೆರವಣಿಗೆ ಮೂಲಕ ತಾಯಿಯನ್ನ ಊರೆಲ್ಲ ಸಂಚಾರ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಬೆಳಗ್ಗೆ ದೀಪಗಳು ಮಾಡ್ತೀವಿ ಆ ತಾಯಿಗೆ.
ಬಲಿದಾನಗಳೆಲ್ಲ ಕೊಟ್ಟು ಕಾರ್ಯಕ್ರಮ ಏನಿದೆ ಅದೆಲ್ಲ ನಾವು ನಡೆಸ್ತೀವಿ. ಇಲ್ಲಿ ವಾರಕ್ಕೆ ತಿಂಗಳಿಗೆ ಯಾವ ತರ ವಿಶೇಷ ಪೂಜೆ ವಿಶೇಷ ಪೂಜೆ ಅಂದ್ರೆ ಅವರು ನಮ್ಮೂರವರು ಸ್ವಾಮೀಜಿ ಅವ್ರದ್ದು ಗುರುಗಳು ಶ್ರೀನಿವಾಸ್ ಗುರೂಜಿ ಅಂತ ಅವರು ಇದ್ದಾರೆ. ಅವರು ಚಿಕ್ಕವರಿದ್ದಾಗ ಅವರು ಮೈ ಮೇಲೆ ತಾಯಿ ಇದು ಬರೋರು ಆಕರ್ಷಣೆ ಆಗೋದು. ಅವತ್ತಿಂದ ಇವತ್ತವರೆಗೂ ಪ್ರತಿ ಸೋಮವಾರ ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ವಿಶೇಷವಾದ ಪೂಜೆ ನಡೀತಾ ಇರತ್ತೆ. ಭಕ್ತಾದಿಗಳು ಬರ್ತಾ ಇರ್ತಾರೆ. ಆ ತಾಯಿಯ ಅವರ ಭಕ್ತಾದಿಗಳ ನೋವೇನಿದೆ, ಕಷ್ಟ ಏನಾದ್ರೂ ಇದ್ರೆ ತಾಯಿ ಮುಂದೆ ಹೇಳ್ತಾರೆ. ಪರಿಹಾರವನ್ನ ತಗೊಂಡು ಖುಷಿಯಿಂದ ಹೋಗ್ತಾರೆ ಇಲ್ಲಿಂದ. ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ವಿಶೇಷವಾದ ಪೂಜೆ ಇಲ್ಲಿ ನಡೀತಾ ಇರುತ್ತೆ. ಆ ಸ್ವಾಮಿ ಗುರೂಜಿ ಶ್ರೀನಿವಾಸ ಗುರೂಜಿ ಅಂತ ಅವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನೋಡಿ ಸ್ನೇಹಿತರೆ, ಈಗ ಏನ್ ನೋಡಿದ್ರೆ ಈಗ ವಿಶೇಷವಾದ ಈ ದೇವಸ್ಥಾನದ ಏನು ಶಕ್ತಿಶಾಲಿಯಾದ ಈ ಅನುಗ್ರಹ ಏನಿದೆ, ಆ ತಾಯಿ ಆಶೀರ್ವಾದ ಈ ಗ್ರಾಮಸ್ಥರ ಮೇಲೆ ಏನೇ ಅಲ್ಲ, ಏನಿದೆ ಕರ್ನಾಟಕದ ಭಾಗಗಳಲ್ಲೂ ಅವರ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ಇನ್ನಷ್ಟು ಮೂಲಕವಾದ ಏನದು ಸ್ಟೇಟ್ದಿಂದನೂ ಸ್ಟೇಟ್ಗಳಿಂದನೂ ಭಕ್ತಾದಿಗಳು ತುಂಬಾ ಇಲ್ಲಿ ಮಂಗಳವಾರ ಮತ್ತು ಭಾನುವಾರ ತುಂಬಾ ವಿಶೇಷ ಪೂಜೆ ಮತ್ತು ಅಭಿಷೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಮತ್ತು ಪ್ರತಿಯೊಂದು ಈಗ ಏನಿದೆ ಭಕ್ತಾದಿಗಳು ಏನಾದ್ರು ಪರಿಹಾರ ಮುಂತಾದವುಗಳು ಏನೇನಿರುತ್ತೋ ಪ್ರತಿಯೊಂದು ಇಲ್ಲಿ ಪರಿಹಾರ ಮೂಲಕ ಮಾಡ್ಕೊಡ್ತಾರೆ. ಈ ಸ್ವಾಮಿ ಹೆಸರಿ ಶ್ರೀನಿವಾಸ್ ಗುರೂಜಿ ಅಂತ ಶ್ರೀನಿವಾಸ್ ಗುರೂಜಿ ಸ್ವಾಮಿಗಳು ಶ್ರೀನಿವಾಸ್ ಗುರೂಜಿ ಅವರು ಇರ್ತಾರೆ. ಪ್ರತಿಯೊಂದು ನಡೆಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಈಗ ಮುಂದಿನ ಏನಿದೆ ಕಾರ್ಯಕ್ರಮ, ನಮ್ಮ ರೈಟರ್ ಚರಣ್ ಅವರು ಏನು ನಮ್ಗೆ ಇಂಟರ್ವ್ಯೂ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಜನರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಈ ತರ ಒಂದು ಪುರಾತನ ಕಾಲದ್ದು ಶ್ರೀ ಕೃಷ್ಣ ದೇವರಾಯಗಳು ನೆಲೆಸಿರುವ ಸ್ಥಾಪನೆ ಆಗಿರತಕ್ಕಂತ ಈ ದೇವಸ್ಥಾನ ಸ್ನೇಹಿತರೆ, ಪ್ರತಿಯೊಬ್ರು ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ನಮಸ್ಕರಿಸ್ತಾ, ಬ್ರೋ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಧನ್ಯವಾದ. ತುಂಬಾ ತಿಳಿಸ್ಕೊಡ್ಬೇಕು ಜನರಿಗೆ, ಒಂದು ಮೆಸೇಜ್ ಕೊಡ್ಬೇಕು. ಈ ತರ ಇದೆ ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ, ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ದಾರೆ. ಆ ಮೂಲಕ ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದೀವಿ ಸ್ನೇಹಿತರೆ. ತುಂಬಾ ಥ್ಯಾಂಕ್ಸ್ ಬ್ರೋ. ಯಾಕಂದ್ರೆ ತುಂಬಾ ಜನ ಇರ್ತಾರಲ್ವಾ, ಅವ್ರಿಗೆಲ್ಲ ಇದೊಂದು ಮಾರ್ಗ ಆಗತ್ತೆ. ಎಲ್ರು ಹೀಗೆ ದರ್ಶನ ಮಾಡಿ ಒಂದ್ಸರಿ ನೀವು ವಿಸಿಟ್ ಮಾಡಿ ಅಮ್ಮ ದೇವಿಯ ದರ್ಶನವನ್ನು ಪಡೆದು ಎಲ್ಲ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ. ನಿಮ್ಗೂ ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಯಶವಂತಪ್ಪ. ಥ್ಯಾಂಕ್ ಯು.